ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತೆಲ್ಲ ಅಕ್ಕ ಮನೆಗೆ ಬಂದಿದ್ವಿ. ಪಲ್ಲಕ್ಕಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಮನೆಯಲ್ಲಿ ಎಷ್ಟೆಲ್ಲ ಗಲಾಟೆ ಸೌಂಡು ಎಲ್ಲ ಇಷ್ಟು ಗಲಾಟೆ. ನಮಸ್ತೆ. ಐಫೈ ಥ್ಯಾಂಕ್ ಯು ಇಲ್ಲಡು ವರ್ಷಿನ್ ಥ್ಯಾಂಕ್ ಯು ಬಾಯ್. ಹಲೋ ಹಾಂ ಮಮ್ ಚೆನ್ನಾಗಿ ಹುಡ್ಕಾಡ್ತಾವಳೆ. ಹಲೋ ಹಾರಿಕಾ ಹೋಗು ಅಣ್ಣ ಬಾ. ಸೆಲ್ಫಿ ಇಟ್ಕೊಂತಿದ್ಯಾ? ಇಡ್ಕ ಫೋಟೋ ಇಡಿಯಮ್ಮ. ಆಯಿತು ಫೋಟೋ ಇಡಿ. ಏನು ಅಲ್ಲಲ್ವಾ ಟಿಕ್ ಇಲ್ಲೋಡಿಲ್ಲ. ಫ್ರೆಂಡ್ಸ್ ಎಲ್ಲರೂ ಈಗ ಅಕ್ಕ ಮನೆಗೆ ಬಂದಿದ್ದೀನಿ. ಏನಕ್ಕೆ ಅಂತಂದರೆ ಪಲ್ಲಕ್ಕಿ ಇದೆ, ಆ ಕಾರಣಕ್ಕೆ ಇವಾಗ ಬಂದಿರೋವಂಥದ್ದು. ಇದು ಬಂದು ಜಾತ್ರೆ ಆಗಿ ಸ್ಯಾಟರ್ಡೆ ಜಾತ್ರೆ ಆಯಿತು. ಪಲ್ಲಕ್ಕಿ ಜಾತ್ರೆ ಮುಗಿದು 3 ದಿನಕ್ಕೆ ಪಲ್ಲಕ್ಕಿ ಆಗುವಂಥದ್ದು. ಶನಿವಾರ ಜಾತ್ರೆ ಆದಮೇಲೆ ಸೋಮವಾರ ನೈಟ್ ಪಲ್ಲಕ್ಕಿ ಆಗ್ತಾ ಇರೋವಂಥದ್ದು. ಆವಾಗ ಬಂದಿರೋಂಥದ್ದು. ನಾವು ಬಂದು ಸೋಮವಾರ ಈವ್ನಿಂಗ್ ಬಂದ್ವಿ. ನೈಟ್ ಆಗೋಯ್ತು ಅಂದ್ಕೊಳ್ಳಿ. ಬರೋಷ್ಟೊಳಗಡೆ ಸಾಯಂಕಾಲ ಆಯಿತು. ಬಂದಮೇಲೆ ನೋಡಿ ಎಲ್ಲರೂ ಒಟ್ಟಿಗೆ ಎಲ್ಲ ಸೇರಿದ್ರು. ಹೇಗೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು. ಎಲ್ಲ ಯಾವ ಥರ ತರಲೆ ತೀಟೆ ತಮಾಷೆ ಎಲ್ಲ ಈ ಥರ ಮಾಡ್ತಾಯಿದ್ದಾರೆ. ಹಾಗೆಯೇ ಅಷ್ಟರಲ್ಲಿ ಬರೋಷ್ಟರಲ್ಲಿ ಅಕ್ಕ ಪಾಯಸ ಮಾಡಿ ಸಾಂಬಾರು ರೈಸು ಎಲ್ಲ ಮಾಡಿದ್ರು. ಎಲ್ಲ ಊಟ ಮುಗಿಸ್ಕೊಂಡು ಜಾತ್ರೆ ರೌಂಡ್ ಹೋಗ್ಬೇಕಲ್ವ, ಹಾಗಾಗಿ ಈಗ ಊಟ ಎಲ್ಲ ಮುಗಿಸ್ವಿ. ಈಗ ನಾನು ಊಟ ಎಲ್ಲ ಮಾಡಿದ್ಮೇಲೆ ಇವ್ರನ್ನ ತೋರಿಸ್ತಾ ಇದ್ರಿ. ಇವ್ರು ಇನ್ನೂ ಊಟ ಮಾಡ್ತಾಯಿದ್ರು. ಈಗ ಮುಗಿಸ್ಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಈಗ ಹೌಸ್ ಸೈಡ್ ಬಂದಿದ್ವಿ. ನೋಡ್ತಾ ಇರ್ಬೋದು ದೇವಸ್ಥಾನ ಮುಂದೆಗಡೆ ಎಷ್ಟೆಲ್ಲ ಅಂಗಡಿಗಳಿದೆ ಮತ್ತು ಲೈಟ್ ಅರೇಂಜ್ಮೆಂಟ್ ಇರ್ಬೋದು ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಮಕ್ಕಳು, ನಾವು, ಅಕ್ಕವರು, ತಂಗಿರು, ಅಮ್ಮ ಎಲ್ಲ ಬಂದಿದ್ದಾರಲ್ವ, ಎಲ್ಲ ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋವಂಥದ್ದು. ಈಗ ದೇವಸ್ಥಾನಕ್ಕೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಾವು ದೇವಸ್ಥಾನದಲ್ಲೇ ಇದ್ದೀವಿ. ಈಗ ಒಳಗಡೆ ಹೋಗ್ತಾಯಿದ್ವಿ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿ ವೀಡಿಯೋಸು ಫೋಟೋಸು ಏನೂ ಅಲೋ ಇಲ್ಲ, ನಾನು ಏನು ಮಾಡೋದಿಲ್ಲ. ಈಗ ನೋಡಿ ಎಲ್ಲ ಹೋಗ್ತಾಯಿದ್ರೆ ಹೋದ್ಮೇಲೆ ನೋಡಿಸ್ತೀನಿ. ಅವು ಎಲ್ಲ ಅಲಂಕಾರ ಮಾಡೋದು, ಮನೆ ಜಾತ್ರೆಗೆ ಮಾಡೋವಂಥದ್ದು ಹೂವು ಎಲ್ಲ ಅಲಂಕಾರ ನೋಡಿ ಈ ಥರ ಇದೆ. ದೇವಸ್ಥಾನ ಒಳಗಡೆ ಈ ಥರ ಕಲರ್ಸ್ ಹೂವು ಎಲ್ಲ ಹಾಕಿ ಇಟ್ಟಿರೋಂಥದ್ದು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ನೋಡೋದಕ್ಕೆ, ಹೂವು ಎಲ್ಲ ಹಾಕಿರೋದಕ್ಕೆ. ಈಗ ಹೋಗಿ ದರ್ಶನ ಮುಗಿಸ್ಕೊಂಡು ಔಟ್ ಸೈಡ್ ಬಂದ್ವಿ. ತೀರ್ಥ ಪ್ರಸಾದ ಎಲ್ಲ ತಗೊಂಡು ಔಟ್ ಸೈಡ್ ಬಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುತ್ಕೊಂಡಿದ್ದು. ಆಮೇಲೆ ಔಟ್ ಸೈಡ್ ಹೋಗ್ತೀವಿ. ಔಟ್ ಸೈಡ್ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಈಗ ದೇವಸ್ಥಾನ ಹತ್ರ ನೋಡ್ತಾ ಇರ್ಬೋದು ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಲೈಟ್ಸು ಎಲ್ಲ ಹಾಕಿರೋದಕ್ಕೆ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಯಾಕಂದರೆ ನೈಟ್ ಅಲ್ವಾ ಪಲ್ಲಕ್ಕಿ ಇರುವಂಥದ್ದು. ಪಲ್ಲಕ್ಕಿ ಅಂದರೆ ನೈಟ್ ತುಂಬಾ ಗ್ರ್ಯಾಂಡಾಗಿರುತ್ತೆ. ಇಲ್ಲಿ ಎಲ್ಲರೂ ಬಂದು ಗಂಟೆಯನ್ನು ಹೊಡಿತಾ ಇದ್ದಾರೆ. ಗಂಟೆಯನ್ನು ಹೊಡಿತಾ ಇರೋವಂಥದ್ದು. ತಂಗಿ, ಅಕ್ಕನ ಮಗಳು, ಅಕ್ಕನ ಮಗ, ತಂಗಿ, ನನ್ನ ಮಗಳು ಎಲ್ಲನೂ ಅಷ್ಟೇ ಗಂಟೆ ಹೊಡಿಬೇಕು ಅಂತೇಳಿ ಗಂಟೆ ಹೊಡೆಯೋಕೆ ಹೊರಟಿದ್ದಾರೆ. ಈಗ ಅವರು ಕೂಡ ಗಂಟೆ ಹೊಡೆದ್ರು, ಹಾಗೆ ನಾನು ಕೂಡ ಈಗ ಗಂಟೆ ಹೊಡೆದ್ಬಿಟ್ಟು ನಾವು ಕೂಡ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ದೇವಸ್ಥಾನದಲ್ಲಿ. ಈಗ ಹೋಗುವಂಥದ್ದು. ಇಲ್ಲಿ ಎಲ್ಲ ಕುತ್ಕೊಂಡಿದ್ವಿ, ಅಕ್ಕ ತಂಗೀರು, ಅಕ್ಕನ ಮಕ್ಕಳು ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ವಿ. ಇಲ್ಲಿ ನೋಡ್ತಾ ಇರೋದು ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ದೇವಸ್ಥಾನ ಅಂತೂ ತುಂಬ ಇಷ್ಟ. ಯಾರಿಗೇ ಆಗಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಒಂಥರ ನೆಮ್ಮದಿ ಇರುತ್ತೆ. ಅಲ್ಲಿ ಹೋದಾಗ ಬರಬೇಕಂತಲೇ ಅನಿಸೋದಿಲ್ಲ, ಅಷ್ಟು ಖುಷಿ ಕೊಡುತ್ತೆ ದೇವಸ್ಥಾನದಲ್ಲೇ. ಈಗ ಇನ್ನೇನು ಔಟ್ ಸೈಡ್ ಬಂದು ಮುಗಿಸ್ಕೊಂಡು ಔಟ್ ಸೈಡ್ ಬಂದು ಇಲ್ಲಿ ಬಂದು ಏನಂದರೆ ಪಲ್ಲಕ್ಕಿ ದಿವಸ ಕೊಬ್ಬರಿ ಬಟ್ಲನ್ನು ಚುಚ್ತಾರೆ ಬೆಂಕಿನಲ್ಲಿ, ಈ ಥರ ಶೂಲಕ್ಕೆ ಚುಚ್ಚುವಂಥದ್ದು. ಈಗ ಅಮ್ಮ ನಾವು ಕೂಡ ಚುಚ್ತಾ ಏನಾದರೂ ಕೊರ್ಗೆ ಇಟ್ಕೊಂಡು ಈ ಥರ ದೇವ್ರ ಮುಂದ್ಗಡೆ ಕೊಬ್ಬರಿ ಬಟ್ಲನ್ನ ಚುಚ್ತೀವಿ. ನೆಕ್ಸ್ಟ್ ವರ್ಷ ಎಲ್ಲ ಒಳ್ಳೇದಾದರೆ ಮತ್ತೆ ಬರ್ತೀವಿ ಅಂತ ಹೇಳಿ ಚುಚ್ಚುವಂಥದ್ದು. ಈಗ ಇಲ್ಲಿ ಕೊಲೆ ದೇವ್ರ ಪಲ್ಲಕ್ಕಿ ರೆಡಿ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ.
ಈಗ ದೇವ್ರನ್ನ ಕರ್ಕೊಂಡು ಬಂದು ಪಲ್ಲಕ್ಕಿನಲ್ಲಿ ಕುದಿಸಿದಾಯಿತು. ಕುದಿಸಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೈಟು 11:30 11:45 ಆಗಿದೆ. ಈಗ ದೇವ್ರನ್ನ ಕರ್ಕೊಂಡ್ಬಂದು ಪಲ್ಲಕ್ಕಿನಲ್ಲಿ ಕುದಿಸಿರೋವಂಥದ್ದು ತುಂಬ ಅಂದರೆ ತುಂಬಾ ಅದ್ಧೂರಿಯಾಗಿ ನಡೆಯುವಂಥ ಪಲ್ಲಕ್ಕಿ ಇದು. ತುಂಬಾ ಚೆನ್ನಾಗಿರುತ್ತೆ. ಸುತ್ತಮುತ್ತ ಹಳ್ಳಿ ಕಡೆಯಿಂದ ಎಲ್ಲ ಪ್ರತಿಯೊಬ್ಬರು ಬಂದಿರ್ತಾರೆ. ಇಲ್ಲಿ ನೋಡ್ಬೋದು ಎಷ್ಟೊಂದು ಪಲ್ಲಕ್ಕಿ ಬಂದಿದೆ ಅಂತ ಹೇಳ್ಬಿಟ್ಟು. ಯಾವ ವರ್ಷನೂ ನಾನು ನೋಡಿಲ್ಲ. ಈ ವರ್ಷ ತುಂಬಾ 23 ಪಲ್ಲಕ್ಕಿ ಸ್ಟಾರ್ಟ್ ಆಗಿದೆ ಈ ವರ್ಷ. ಅಷ್ಟು ಪಲ್ಲಕ್ಕಿ ಬಂದಿದೆ. ಯಾವಾಗಲೂ 15 ಮತ್ತು 11 ಈ ಥರ ಎಲ್ಲ ಇರ್ತಾಯಿತ್ತು. ಈ ಸಲ 23 ಪಲ್ಲಕ್ಕಿ ಇದೆ. ತುಂಬಾ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬಾ ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಅದನ್ನು ನೋಡಿದಾಗ ಅದರ ಅನುಭವ ಏನಂತ ಗೊತ್ತಾಗೋದು. ನನಗಂತೂ ಸಿಕ್ಕಾಪಟ್ಟೆ ತುಂಬಾ ಖುಷಿ ಆಯಿತು. ಈ ಜಾತ್ರೆ ಪಲ್ಲಕ್ಕಿ ಎಲ್ಲನೂ ನೋಡಿ. ಇವತ್ತಿಗೆ 4ನೇ ದಿವಸದ ಪೂಜೆ ಇದು. ಪಲ್ಲಕ್ಕಿ ನಡೀತಾ ಇದ್ದರೆ 5ನೇ ದಿವಸ ಮಹಾಮಂಗಳಾರತಿ ಆಗಿ ಮುಗಿಯುವಂಥದ್ದು ಜಾತ್ರೆ. ನಾನು ಬಂದು 4ನೇ ದಿನದ್ದು ತೋರಿಸ್ತಾ ಇರೋಂಥದ್ದು ಪಲ್ಲಕ್ಕಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಈ ಲೈಟ್ಸ್ಗೆ ಇರುವಂಥ ಪಲ್ಲಕ್ಕಿಗಳೆಲ್ಲ ನೋಡ್ತಾ ಇದ್ದರೆ ತುಂಬಾ ಕಣ್ಣೆಲ್ಲ ತುಂಬ ಬರುತ್ತೆ. ಅಷ್ಟು ಖುಷಿಯಾಗಿ ಅನಿಸ್ತಾ ಇತ್ತು. ಈಗ ಪಲ್ಲಕ್ಕಿ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಇದೆಲ್ಲ ರೌಂಡ್ ಹಾಕ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗಿ ಈಗ ದೇವರೆಲ್ಲ ಪಲ್ಲಕ್ಕಿನಲ್ಲಿ ಕುದಿಸಾದ್ಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಭಾವನ ಕರ್ಕೊಂಡು ಹೋಗೋಣ ಅಂಥೇಳಿ ಬಂದಿರೋದು ಜಾತ್ರೆಗೆ ರೌಂಡ್ ಹಾಕ್ಸೋಕ್ಕೆ ಅಂತೇಳ್ಬಿಟ್ಟು. ಭಾವ ಪ್ರತಿ ವರ್ಷವೂ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷವೂ ಅಷ್ಟೇ ಬರ್ತೀನಿ ಅಂತ ಹೇಳ್ತಾರೆ, ಬರೋದೇ ಇಲ್ಲ. ಆ ಕಾರಣಕ್ಕೆ ಈ ಸಲ ಬರ್ತೀವಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅಕ್ಕ ಹೇಳ್ತಾಯಿದ್ರು, ನಿನ್ನ ಮೇಲೆ ಆಣೆ ಮಾಡಿದರೆ ಜಾತ್ರೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಬಂದೇ ಇಲ್ಲ ಜಾತ್ರೆಗೆ. ಅದಕ್ಕೆ ನೀವು ನಡೀರಿ ನಾನು ಬರ್ತೀನಿ ಅಂತೇಳಿ ನಮ್ಮನ್ನು ಕಳಿಸಿದ್ರು. ನಾವೀಗ ಶಾಪಿಂಗ್ ಮಾಡೋಣ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ರೌಂಡ್ಸಿಂಗ್ಸ್ ಹಾಕ್ತಾಯಿದ್ವಿ. ಜಾತ್ರೆ ಎಲ್ಲ ಫುಲ್ಲು ರೌಂಡ್ ಹಾಕ್ತಾಯಿದ್ವಿ. ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಜಾತ್ರೆ ಎಲ್ಲ ಸುತ್ತಿಸ್ಕೊಂಡ್ರೆ ನಾವು ಮನೆಗೆ ಬರೋಕ್ಕೆ 2 ಗಂಟೆ ಆಗುತ್ತೆ. ಯಾಕಂದರೆ ತುಂಬಾ ರೌಂಡಿಂಗ್ಸು ಮತ್ತು ಗೇಮ್ಸು ಎಲ್ಲ ಇದೆ ಅಲ್ವಾ. ಬನ್ನಿ ಎಲ್ಲ ಹೋಗಿ ಎಲ್ಲ ಸುತ್ತಾಡಿಕೊಂಡು ಬರ್ತೀವಿ ಈಗ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟೀಸ್ ಸಾಮಾನು ಬಂದಿದೆ. ಮತ್ತು ಬಳೆ ಇರ್ಬೋದು, ಈ ಕಂಚು ಮತ್ತು ಫ್ಲವರ್ಸು, ಗೊಂಬೆಗಳು ಮತ್ತು ತೋರಣ, ಬಾಗಿಲಿಗೆ ಹಾಕೋ ತೋರಣ ಇರ್ಬೋದು, ಈ ಥರ ಪ್ಲೇಟ್ಸು ಪ್ರತಿಯೊಂದು ಅಷ್ಟೇ ತುಂಬಾ ವೆರೈಟೀಸ್ ಎಲ್ಲ ಪ್ರತಿಯೊಂದು ಕಣ್ಣಿಗೆ ಬೇಕಾಗಿದ್ದೆಲ್ಲ ಇದೆ ಜಾತ್ರೆಯಲ್ಲಿ. ಇಷ್ಟ ಆದವರು ತೊಗೊಬೋದು. ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಯಾಕಂತಂದರೆ ಇದು ಬಂದು ಹಳೇ ಕಾಲದಲ್ಲಿ ಆಡ್ತಾಯಿದ್ದಂತಹ ಆಟ ಸಾಮಾನು ಇದು. ತಾತವರೆಲ್ಲ ಮಾಡ್ಕೊಡ್ತಾಯಿದ್ರು ನಮಗೆ. ಇದೆಲ್ಲ ನೆನಪಿದೆ ಈಗ್ಲೂ. ಈ ಥರ ಬಂಡಿ ಎಲ್ಲ ತಾತ ಮಾಡ್ಕೊಡ್ತಾಯಿದ್ರು ನಮಗೆ. ನಮ್ಮ ಮನೆಯಲ್ಲೆಲ್ಲ ಇತ್ತು. ಈಗೆಲ್ಲ ಇಲ್ಲ. ಈಗ ಯಾರೂ ಮಾಡ್ಕೊಡೋರೇ ಇಲ್ಲ. ಈಗ ಏನಿದ್ರು ದುಡ್ಡು ಕೊಟ್ಟು ಕೊಂಡ್ಕೊಳೋದು ಮಾತ್ರ ಆಗಿದೆ. ಇಲ್ಲಿ ನಮ್ಮ ತಾತ ಮಾಡ್ಕೊಡ್ತಾಯಿದ್ರು ಹತ್ರ ಎಳೆದು ದಾರದಲ್ಲಿ ಎಳೆಯುವಂಥದ್ದು. ಇಲ್ಲಿ ಜೀಪ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಮಾಡಿರೋದಕ್ಕೆ ಹ್ಯಾಂಡ್ಸ್ ಅಪ್ ಹೇಳಬೇಕು. ಒಂದು 100 ಪೈಸು 200 ಪೈಸು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ನೋಡಿ ಎಷ್ಟು ವೆರೈಟೀಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ಹ್ಯಾಂಡ್ ಬ್ಯಾಗ್ಸು. 350 ರುಪೀಸ್ ಏನೋ ಹೇಳ್ತದೆ. 450 350 ಈ ಥರ ಎಲ್ಲ ಇತ್ತು. 250ಇಂದ ಸ್ಟಾರ್ಟ್ ಆಗಿತ್ತು. ಮತ್ತು ತುಂಬಾ ಚೆನ್ನಾಗಿತ್ತು ಹ್ಯಾಂಡ್ ಬ್ಯಾಗ್ಸ್ ಎಲ್ಲ. ಈವನ್ ಬಂದು ದೊಡ್ಡಮ್ಮ ಮಗ ಬಂದಿದ್ದಾನೆ. ಅವನು ಕೂಡ ಜಾತ್ರೆಯಲ್ಲಿ ನಮ್ಮ ಜೊತೆ ಎಲ್ಲ ಓಡಾಡ್ತಾಯಿದ್ದ. ಅಮ್ಮ ಇದ್ದಾರೆ, ಇಲ್ಲಿ ನಾವು ಕೂಡ ಎಲ್ಲ ಇದ್ದೀವಿ. ಅದಕ್ಕೆ ಹ್ಯಾಂಡ್ ಬ್ಯಾಗನ್ನು ಕೇಳ್ತಾಯಿದ್ವಿ. ಅವರು ಸ್ವಲ್ಪ ಚೌಕಾಸಿ ಮಾಡಿದೆ, ಕೊಡಲಿಲ್ಲ. ನನಗೆ ಇಷ್ಟ ಆಯಿತು ತಗೊಳಕ್ಕೆ. ಅವರು ಕೇಳಿ ಕೊಡಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಇಲ್ಲ ರೌಂಡ್ ಹಾಕ್ಕೊಂಡು ಹೊರಟಿದ್ವಿ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಲೈಟ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಪೊಲೀಸು ಎಷ್ಟೊಂದು ಪೊಲೀಸ್ ಇದ್ದಾರೆ ಅಂದರೆ ಜಾತ್ರೆಯಲ್ಲೂ ಹೀಗೆ ಇರ್ತಾರೆ. ನೈಟು ಪಲ್ಲಕ್ಕಿಗೂ ಈ ಥರನೇ ಇರ್ತಾರೆ. ತುಂಬಾ ಪೊಲೀಸು ಸಿಬ್ಬಂದಿ ಬಂದಿದೆ. ಯಾಕಂದರೆ ಎಷ್ಟು ಜನ ಇರ್ತಾರೆ. ತುಂಬ ಜಾತ್ರೆ ಅಂದಮೇಲೆ ತುಂಬಾ ಗಲಾಟೆ ಇರುತ್ತೆ. ಹುಡುಗರು ಈಗ ಸುಮ್ಮನೆ ಸಣ್ಣ ಪುಟ್ಟದಕ್ಕೆಲ್ಲ ಗಲಾಟೆ ಮಾಡೋದು, ಕಿತ್ತಾಡೋದು ಈ ಥರ ಇರುತ್ತೆ. ಮತ್ತು ಕಳ್ಳತನ ಆಗುವಂಥದ್ದು ಎಲ್ಲ ಚಾನ್ಸಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸಿಬ್ಬಂದಿ ಇರುವಂಥದ್ದು. ಇಲ್ಲಿ ಗೇಮ್ಸ್ ಜಾಗಕ್ಕೆ ಬಂದಿದ್ದೀವಿ. ಬನ್ನಿ ಏನೆಲ್ಲ ಗೇಮ್ಸ್ ಇದೆ ಅಂದ್ಬಿಟ್ಟು. ಇಲ್ಲಿ ಬೈಕ್ಸ್ ಇರ್ಬೋದು ಮತ್ತು ನೋಡಿ ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾವಂತೂ ಏನು ಗೇಮ್ಸ್ಗೂ ಹೋಗೋದಿಲ್ಲ. ಸುಮ್ಮನೆ ಮಕ್ಕಳನ್ನ ಮಾತ್ರ ಗೇಮ್ಸ್ ಆಡಿಸ್ಕೊಂಡು ಬರೋವಂಥದ್ದು. ಇಲ್ಲಿ ಪಲ್ಲಕ್ಕಿನಲ್ಲಿ ಬಾತುಕೋಳಿ ಥರ ಉಯ್ಯಾಲೆ ಥರ ಬಂದು ಹೋಗುತ್ತಲ್ವ, ಅದು ಕೂಡ ಮೊದಲೆಲ್ಲ ಆಡ್ತಾಯಿದ್ವಿ, ಈಗೆಲ್ಲ ಇಷ್ಟ ಆಗಲ್ಲ. ಇಲ್ಲಿ ಜೀಪ್ ಇರ್ಬೋದು ಮತ್ತು ತುಂಬಾ ಟ್ರೈನ್ ಇದೆ. ಏನೇನು ಬೇಕು ಪ್ರತಿಯೊಂದು ಗೇಮ್ಸು ಇದೆ. ಮಾರ್ನಿಂಗ್ ನೋಡೋದಕ್ಕೂ ನೈಟ್ ನೋಡೋದಕ್ಕೆ ತುಂಬಾ ಕಲರ್ಫುಲ್ಲಾಗಿ ಜಾತ್ರೆ ಕಾಣ್ತಾ ಇದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳೆಲ್ಲ ಆಲ್ಮೋಸ್ಟ್ ಹೋಗಿದ್ದಾರೆ, ಎಲ್ಲ ಆಟ ಆಡ್ತಿದ್ದಾರೆ. ನಾನು ಮಗನ್ನ ಕರ್ಕೊಂಡು ಬಂದೆ. ಇಲ್ಲಿ ನೋಡಿ ಬಾತುಕೋಳಿನಲ್ಲಿ ಯಾವ ಥರ ಹೋಗಿ ಬರುತ್ತೆ. ಇದು ತುಂಬ ಫೋರ್ಸ್ ಹೋಗಿ ಬಂದಾಗ ತುಂಬಾ ಭಯ ಆಗುತ್ತೆ. ಇಲ್ಲಿ ಬಂದು ನಾಟಕ ನಡೀತಾ ಇದೆ. ಬನ್ನಿ ನಾಟಕನ ನೋಡೋಣ. నీకు సురుడు
ಕೂಡ ಇಲ್ಲಿ ಪಲ್ಲಕ್ಕಿ ಹತ್ರ ಎಲ್ಲ ಸಿಕ್ಕಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ನಾಟಕ ಎಲ್ಲ ನಡೀತಾ ಇದೆ ಅಲ್ವಾ. ಈ ಸೈಡ್ ಒಂದು ಸೈಡ್ ನಾಟಕ ನಡೀತದೆ, ಇನ್ನೊಂದು ಸೈಡ್ ಗೇಮ್ಸ್ ಎಲ್ಲ ಇದೆ. ಇಲ್ಲೇ ಅತ್ತಿಗೆ ಮತ್ತು ಅವ್ರ ಅಕ್ಕ ಮಕ್ಕಳು ಎಲ್ಲರೂ ಇದ್ದಾರೆ, ಗೇಮ್ಸನ್ನು ಆಡ್ತಾಯಿದ್ರು. ಹಾಗೆ ಅಣ್ಣ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡಿದ್ವಿ. ಹಾಗೆ ಅವ್ರ ಅತ್ತಿಗೆ ಅವರು ಎಲ್ಲ ಬಂದರು, ಗೇಮ್ಸ್ ಎಲ್ಲ ಆಡ್ಬಿಟ್ಟು ಅವರು ಬಂದು ಇನ್ನೇನು ಎಲ್ಲ ಜಾತ್ರೆ ಎಲ್ಲ ಸುತ್ತಾಡಿದಾಯ್ತು, ಇನ್ನೇನು ಹೊರಡ್ತೀವಿ. ಪಲ್ಲಕ್ಕಿ ನೈಟ್ ಅಲ್ವಾ ಇರೋದು, ಇನ್ನೇನು 1:30-2 ಗಂಟೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ನಾವು ಹೊರಡ್ತೀವಿ ಅಂತ ಹೇಳಿದ್ರು. ಅವರು ಈ ಕಡೆ ಊರಿಗೆ ಹೋಗ್ತೀನಿ ಅಂತ ಹೇಳಿ ಹೊರಟ್ರು. ನಾವು ಸ್ವಲ್ಪ ಹೊತ್ತು ಹಾಗೇನೆ ಇಲ್ಲೇ ಈಗ ಮನೆಗೆ ಬರೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೆ. ಹಾಗೆ ಅಕ್ಕವರೆಲ್ಲ ಫೋನ್ ಮಾಡಿದ್ರು, ತಂಗಿ ಎಲ್ಲ ಮಕ್ಕಳನ್ನ ಕರ್ಕೊಂಡು ಗೇಮ್ಸ್ ಆಡ್ಸೋಕ್ಕೆ ಅಂತ ಹೇಳಿ ಹೋಗಿದ್ರು. ಇಲ್ಲಿ ದೇವಸ್ಥಾನ ಹತ್ರ ಪೂಜೆ ಮಾಡೋಕ್ಕೆ ಬರ್ತೀನಿ, ನೀನು ಎಲ್ಲಿದೆ ಅಂತ ಕೇಳಿದ್ರು. ಅದಕ್ಕೆ ನಾನು ಕೂಡ ಇಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಪಲ್ಲಕ್ಕಿ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಣ್ಣ ಇಲ್ಲಿ ನಿಂತ್ಕೊಂಡಿದ್ದಾರೆ, ಟ್ರ್ಯಾಕ್ಟರ್ ಹತ್ರ ನಿಂತ್ಕೊಂಡಿದ್ದಾನೆ ಅವನು. ಇಲ್ಲಿ ಫೋನಲ್ಲಿ ಮಾತಾಡ್ತಿದ್ದೆ, ನಾನು ನೋಡಲೇ ಇಲ್ಲ. ಈಗ ವಿಡಿಯೋದಲ್ಲೇ ನೋಡ್ತಾ ಇರೋದು, ಅವ್ನು ಇಲ್ಲಿರೋದು ನನಗೆ ಗೊತ್ತೇ ಇಲ್ಲ. ಯಾಕಂದರೆ ಅವನ ಮನೆಗೆ ಹೋಗ್ತೀನಿ ಅಂತ ಹೇಳ್ದ, ನೋಡಿದ್ರೆ ಇಲ್ಲಿದ್ದಾನೆ. ಈಗ ನಾನು ಈಗ ವಿಡಿಯೋ ವಾಯ್ಸ್ ಕೊಡಬೇಕಾದ್ರೆ ನೋಡ್ತಾ ಇದ್ದೀನಿ, ಇವನು ಇಲ್ಲಿ ಇರೋವಂಥದ್ದು ಟ್ರ್ಯಾಕ್ಟ್ರಿನಿಂದ ಕೆಳಗಡೆ ಇಳಿತಾ ಇದ್ದಾನೆ. ಈಗ ಬಂದು ಅಕ್ಕವರೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟ್ಬಿಟ್ಟಿದ್ದಾರೆ. ನಾನು ಬರೋಷ್ಟೊಳಗಡೆ ಅದೆಲ್ಲ ಸುತ್ತಾಡ್ಕೊಂಡು ಬರೋಷ್ಟೊಳಗಡೆ ಅಕ್ಕ ಪೂಜೆ ಮುಗಿಸ್ಕೊಂಡು ಹೋಗಿದ್ದೀನಿ ಮನೆಗೆ, ಮನೇಲಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗೆ ಸರಿ ಅಂತ ಹೇಳ್ಬಿಟ್ಟು ನಾನು ಇದೆಲ್ಲ ಪಲ್ಲಕ್ಕಿ ಎಲ್ಲ ವಿಡಿಯೋ ಮಾಡ್ಕೊಂಡು ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಟ್ಟಲ್ಲಿ ನೈಟ್ಗೆ ಲೈಟ್ ಅರೇಂಜ್ಮೆಂಟ್ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಒಂದೊಂದು ಥರ ವೆರೈಟೀಸ್ ಇದೆ. ಯಾಕಂದರೆ ಪಲ್ಲಕ್ಕಿ ಎಲ್ಲ ಈಗ ಈ ಥರ ಮೊದಲೆಲ್ಲ ಬಂಡಿನಲ್ಲಿ ಟ್ಯಾಕ್ಟ್ರಿನಲ್ಲಿ ಪಲ್ಲಕ್ಕಿ ಬರ್ತಾಯಿತ್ತು. ಈಗೆಲ್ಲ ಟೆಂಪೋ ಟ್ಯಾಕ್ಟರ್ ಈ ಥರದಲ್ಲಿ ಪಲ್ಲಕ್ಕಿ ಆಗುವಂಥದ್ದು ತುಂಬ ಅಂದರೆ ತುಂಬಾ ಪಲ್ಲಕ್ಕಿ ಇದೆ. ಎಷ್ಟೊಂದು ಪಲ್ಲಕ್ಕಿ ಇದೆ, ನಾನು ಕೊನೆ ತನಕ ಹೋಗೋಕ್ಕಾಗಲಿಲ್ಲ ತೋರಿಸೋದಕ್ಕೆ. ಈ ಸ್ವಲ್ಪ ಅಷ್ಟೇ ತೋರಿಸ್ತಾ ಇರೋವಂಥದ್ದು. ಈಗ ಪಲ್ಲಕ್ಕಿ ಎಲ್ಲ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಶಾಪಿಂಗ್ ಇದೆ, ಅದನ್ನು ನೋಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿರೋದು. ಅದನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಪಲ್ಲಕ್ಕಿ ಮುಗಿಸ್ಕೊಂಡು ಮುಂದೆ ಬಂದೆ. ಇಲ್ಲಿ ಒಂದು ಸಂದಿ ಇದೆ, ಸಂದಿನಲ್ಲಿ ತುಂಬಾ ಅಂಗಡಿಗಳಿರುತ್ತೆ. ಅದಕ್ಕೆ ಇಲ್ಲಿ ಬಂದ್ವಿ. ಇಲ್ಲಿ ನೋಡಿ ಈ ಸಂದಿನಲ್ಲಿ ಕಡಲೆಪುರಿ ಅಂಗಡಿ ಇರ್ಬೋದು, ಇಷ್ಟೊಂದು ಅಂಗಡಿ ಇದೆ. ಬಳೆ ಸ್ಟಿಕ್ಕರ್ಸು ಮತ್ತು ಎಲ್ಲನೂ ಅಷ್ಟೇ. ನಾನು ಕೂಡ ಸ್ಟಿಕ್ಕರ್ಸ್ ಅದೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿದೆ, ಏನೇನೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪನೇ, ತುಂಬ ಅಂದರೆ ತುಂಬ ಏನು ಶಾಪಿಂಗ್ ಮಾಡಲಿಲ್ಲ, ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಇನ್ನೇನು ಸಂದಿನಲ್ಲೆಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೇನದು ಶಾಪ್ ಮಾಡ್ಬೇಕಂದ್ರೆ ಇನ್ನಿದು ಮಾರ್ನಿಂಗ್ ಬರ್ತೀನಿ. ಈಗ ಲೇಟಾಗಿದೆ, ಇನ್ನೇನಿದು ಮನೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊಳಗಡೆ 2 ಗಂಟೆ ಆಗಿದೆ. ಬನ್ನಿ ಈಗ 2 o'clock ಆಯಿತು ಮನೆಗೆ ಬರೋಕ್ಕೆ. ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಮಾತಾಡ್ತಾ ಹಾಗೇನೆ ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ನೋಡಿದ್ರೆ ಎಲ್ಲ ಐಸ್ ಕ್ರೀಮ್ ತೊಗೊಂಡು ಬಂದು ಈಗ ಐಸ್ ಕ್ರೀಮ್ ತಿಂತಾಯಿದ್ವಿ. ಬನ್ನಿ ಟೈಮ್ ನೋಡಿಸ್ತೀವಿ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಗಡಿಯಾರದೆಲ್ಲ ನೀಟಾಗೆಲ್ಲ ಕಾಣಲಿಲ್ಲ. ಇಲ್ಲಿಗೆ ತಂಗಿ ನೋಡಿಸಿದೆ 2 ಗಂಟೆ 6 ನಿಮಿಷ ಆಗಿದೆ. ಈಗ ನಾವೆಲ್ಲ ಐಸ್ ಕ್ರೀಮ್ನ ತಿಂತಾಯಿದ್ವಿ. ಎಲ್ಲ ಐಸ್ ಕ್ರೀಮ್ ತಿಂದು ಮಲಗೋದು. ಮಗ ಮಲಗಿಬಿಟ್ಟಿದ್ದಾನೆ, ಮತ್ತು ಅಮ್ಮ ಅವರೆಲ್ಲ ಮಲಗಿದ್ರು. ನಾವು ಮತ್ತೆ ಈಗ ಐಸ್ ಕ್ರೀಮ್ ತಿಂತಾಯಿದ್ವಿ. ಮಗ ಕೂಡ ಮಲಗಿಬಿಟ್ಟಿದ್ದ. ಅವನ್ನ ಮಲಗಿಸ್ಬಿಟ್ಟು ಮತ್ತು ನಾನು ಜಾತ್ರೆ ಎಲ್ಲ ರೌಂಡ್ ಹಾಕ್ಕೊಂಡು ತುಂಬಾ ಖುಷಿ ಆಯಿತು. ನೈಟೆಲ್ಲ ಫುಲ್ಲು ಜಾತ್ರೆ ಎಲ್ಲ ಸುತ್ತಾಡಿದ್ದೆಲ್ಲನೂ. ಈಗ ಎಲ್ಲ ಒಟ್ಟಿಗೆ ಸೇರಿ ಎಲ್ಲ ಮಾತಾಡ್ತಾ ಐಸ್ ಕ್ರೀಮ್ ತಿಂತಾಯಿದ್ವಿ. ಈ ವಿಡಿಯೋ ಎಂಡ್ ಮಾಡ್ತೀನಿ. ನಾಳೆ ಮತ್ತೊಂದು ವಿಡಿಯೋಗೆ ಸಿಗ್ತೀನಿ.